ಅದೃಷ್ಟ ನನಗಿಲ್ಲ. ಯಾಕೆ ಅಂದರೆ ನನಗೆ ಕಿವಿ ಕೇಳಿಸುತ್ತೆ. ಹಾಗಾಗಿ ಕನ್ನಡ, ಕನ್ನಡಿಗ, ಕರ್ನಾಟಕದ ಬಗ್ಗೆ ನಿಮಗೆ ಹೊಸದಾಗಿ ಏನಾದರೂ ನಾನು ಹೇಳ್ತೇನೆ ಅಂತ ಹೇಳಿ ನಾನು ಹೇಳ್ತೇನೆ. ಆದರೆ ನನ್ನಂಥ ಹಳವನನ್ನು ಕರೆಸಿದ ಮೇಲೆ ಯಾವ ಹೊಸ ಹಾಡನ್ನು ಕೇಳಲಿಕ್ಕೆ ಸಾಧ್ಯ? ನನ್ನಂಥ ವೃದ್ಧರದು ಅದೇ ಹಾಡು, ಅದೇ ರಾಗ, ಅದೇ ಘಾಟ್. ಆದರೂ ಸಂಘದ ಪದಾಧಿಕಾರಿಗಳು ನನ್ನನ್ನು ಕರೆದ ತಪ್ಪಿಗಾಗಿ ನೀವು ಹಳೆಯ ಹಾಡನ್ನೇ ಕೇಳಬೇಕಾದ್ದು ಅನಿವಾರ್ಯ. ಹಿರಿಯ ಕವಿ ಗೋವಿಂದ ಪೈ ಅವರು ಹೊಸದು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನ್ನು ಕೀಸು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಕಿನ್ನರಿಯೂ ಹಳೆಯಿದೆ, ಹಾಡು ಹಳೆಯಿದೆ. ನಾನು ಆಗಾಗ ಹೇಳುವ ಒಂದು ಅನುಭವದ ಮಾತಿ, ಮಕ್ಕಳು, ಮುದುಕರು, ಮಹಿಳೆಯರು, ಅಸಹಾಯಕರು, ಅವಕಾಶ ವಂಚಿತರು, ಅನಾಥರು, ರೋಗಿಗಳು, ಭಿಕ್ಷುಕರು ಇಂಥವರ ಬಗ್ಗೆ ಸಹಾನುಭೂತಿ ಇರಬೇಕಂತೆ. ಹಾಗೆಯೇ ವೈದ್ಯರು, ವಕೀಲರು, ನ್ಯಾಯಾಧೀಶರು, ಧರ್ಮಗುರುಗಳು, ಅಧ್ಯಾಪಕರು, ವಿಜ್ಞಾನಿಗಳು, ಕೃಷಿಕರು, ಕಾರ್ಮಿಕರು, ಸಾಹಿತ್ಯ ಕಲಾವಿದರು, ಕ್ರೀಡಾಪಟುಗಳು, ವಿಚಾರವಂತರು ಇಂಥವರ ಬಗ್ಗೆ ಗೌರವ ಇರಬೇಕಂತೆ. ಮಧ್ಯ ವಯಸ್ಸಿನವರು, ಬುದ್ಧಿಜೀವಿಗಳು, ಉದ್ಯಮಿ ವರ್ತಕರು, ದಲ್ಲಾಳಿಗಳು, ಅಧಿಕಾರಿಗಳು, ರಾಜಕಾರಣಿಗಳು, ಗುತ್ತಿಗೆದಾರರು, ಪೂಜಾರಿ, ಪುರೋಹಿತರು ಇಂಥವರ ಬಗ್ಗೆ ಎಚ್ಚರ ಇರಬೇಕು. ಇನ್ನು ಇವರನ್ನೆಲ್ಲ ಕಳೆದು ಉಳಿಯುವವರೆಂದರೆ ಕಳ್ಳರು, ಸುಳ್ಳರು, ವಂಚಕರು, ಲಂಚಕೋರರು, ಚಾಡಿಕೋರರು, ಜೂಜುಕಾರರು, ಮದ್ಯವ್ಯಸನಿಗಳು ಇವರ ಬಗ್ಗೆ ಕಟ್ಟೆಚ್ಚರ ಇರಬೇಕಂತ. ಯಾರ ಬಗ್ಗೆ ಹೇಗಾದರೂ ಯಾರಾದರೂ ಇರಲಿ, ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಕೀಲರ ಸಂಘದ ಬಂಧುಗಳು ನನ್ನ ಬಗ್ಗೆ ಅಂತೂ ಅಭಿಮಾನ ಇಟ್ಕೊಂಡಿದ್ದಾನೆ. ನಮ್ಮ ಮುಖ್ಯ ನ್ಯಾಯಾಲಯದ ಆವರಣದಲ್ಲಿ ಭಾರತದ ಇತರ ಕೆಲ ಭಾಷಾ ಬಂಧುಗಳು ಇರಬಹುದು. ಭಾಷೆ ಯಾವುದಿದ್ದರೂ ನಾವೆಲ್ಲ ಭಾರತೀಯ. ಭಾಷೆಗೆ ದ್ವೇಷವಿಲ್ಲ, ಅದು ಎಲ್ಲರನ್ನೂ ಬೆಸೆಯುತ್ತದೆ. ಹಾಗೆ ಕರ್ನಾಟಕದಲ್ಲಿ ಎಲ್ಲರನ್ನೂ ಬೆಸೆಯುವ ಭಾಷೆ ಎಂದರೆ ಕನ್ನಡ. ಭಾಷೆ ಯಾವುದಿದ್ದರೂ ಭಾವ ಒಂದೇ. ಇಲ್ಲಿಗೆ ಸುಮಾರು 460 ವರ್ಷಗಳ ಹಿಂದೆ ಇದ್ದಂಥ ಕನ್ನಡದ ಕವಿ ರತ್ನಾಕರ ವರ್ಣಿ ಒಂದು ತನ್ನ ಬರ್ತೇಶ ವೈಭವದಲ್ಲಿ ಹೇಳ್ತಾನೆ, ಅಯ್ಯಯ್ಯ ಚೆನ್ನಾದುದು ಏನೇ ಕನ್ನಡಿಗರು, ಅಯ್ಯ ನಲ್ಲ ಇರುಕು ಎನೆ ತಮಿಳರು, ಅಯ್ಯ ಮಂಚಿದಿ ಎನೆ ತೆಲುಗು, ಅಯ್ಯ ಎಂಚ ಪೊರ್ಲಾಂಡ್ ಎನೆ ತುಳುವರು ಎಂದಿದ್ದಾನೆ. ಇದಕ್ಕೆ 12 ಸಾಲು ಸೇರಿಸಿದರೆ ಅಯ್ಯ ಚಾಂಗ್ಲ ಅಹೆ ಅಂದರೆ ಮರಾಠಿಗರು, ಅಯ್ಯ ಅಚ್ಚ ಹೈ ಅಂದರೆ ಹಿಂದಿಯರು ಎನ್ನಬಹುದು. ಈ ನೆಲದಲ್ಲಿ ಯಾರೇ ಇರಲಿ ಅವರು ಕನ್ನಡವ ಮೈಯುಬ್ಬಿ ಕೇಳಬೇಕಣ್ಣ ಅಂತ ರತ್ನಾಕರ ವರ್ಣ. ಕನ್ನಡ ಅಂತವರ ಅಭಿಮಾನ. ರತ್ನಾಕರ ವರ್ಣಗಿಂತ ಹಿಂದೆ ಇದ್ದಂತಹ ದೇವಿಚಂದ್ರ ಅನ್ನೋ ಕವಿ ಹಳಗನ್ನಡ, ಬೆಳುಗನ್ನಡ, ಒಳುಗನ್ನಡ, ತಿಳಿಗನ್ನಡ, ಇಳೆಗನ್ನಡ ಅಂತ ಹೇಳಿ ಹೀಗುತ್ತಾನೆ. ಹಾಗೆ ನಮ್ಮ ಕನ್ನಡವನ್ನ ಅಚ್ಚ ಕನ್ನಡ, ನಿಚ್ಚ ಕನ್ನಡ, ಸ್ವಚ್ಛ ಕನ್ನಡ, ಮುಗಿಲ್ಗನ್ನಡ, ಹುರಿಗನ್ನಡ, ಶುದ್ಧ ಕನ್ನಡ, ಬದ್ಧ ಕನ್ನಡ, ಬಾಳಗನ್ನಡ ಅಂತ ಹೇಳಿ ನಾವು ಅಭಿಮಾನದಿಂದ ಕರೀಬಹುದು. ಕನ್ನಡ ಭಾರತದ ಅತ್ಯಂತ ಮಧುರವಾದಂತಹ ಭಾಷೆ. ಕನ್ನಡ ಲಿಪಿ ಜಗತ್ತಿನ ಭಾಷಾ ಲಿಪಿಗಳಲ್ಲೇ ಅತ್ಯಂತ ಸುಂದರವಾದ್ದು ಅಂತ ಹೇಳಿ ಹೇಳಿದಾಗ ಇದನ್ನ 7ನೇ ಶತಮಾನದ ಶಾಸನ ಒಂದರಲ್ಲಿ ಕನ್ನಡಿಗರು ವೀರರು, ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಅಷ್ಟೇ ಕೆಟ್ಟವರು, ಅವರನ್ನು ಕೆಣಕುವುದು ಒಂದೇ, ಕಟ್ಟಿದ ಸಿಂಹವನ್ನು ಬಿಚ್ಚಿ ಎದುರಿಸುವುದು ಒಂದೇ ಅಂತ ಒಂದು ಶಾಸನ. ಈ ಅಭಿಮಾನದ
ಅಭಿವ್ಯಕ್ತಿಯೇ ಈ ಕನ್ನಡ ನುಡಿ ಹಬ್ಬ. ಸಾಂಸ್ಕೃತಿಕ ಮಹತ್ವದ ಇಂತಹ ಸಂದರ್ಭಗಳಲ್ಲಿ ನಾವು ಒಂದು ನಾಡಗೀತೆ ಹಾಡಿಸಬೇಕಾಗಿತ್ತು ಅಂತ ನನಗೆ ಅನಿಸ್ತದೆ. ಅದರಲ್ಲೇ ಆರಂಭವಾಗಬೇಕು. ಅದರಲ್ಲೂ ನುಡಿ ಹಬ್ಬದ ಕಾರ್ಯಕ್ರಮ ಇದೆ. ಯಾವುದೇ ಅಧಿಕೃತವಾದಂಥ ಕಾರ್ಯಕ್ರಮ ಇದ್ದಾಗ ನಾಡಗೀತೆಯನ್ನು ಮರೆಯಬಾರದು. ನಾಡಗೀತೆಯಲ್ಲಿ ನಮ್ಮ ನಾಡಿನ ಪರಂಪರೆಯನ್ನೆಲ್ಲ ಚಿತ್ರಿಸತಕ್ಕಂಥ ಮಾತುಗಳನ್ನು ಮಹಾಕವಿ ಕುವೆಂಪು ಹೇಳಿದ್ದಾರೆ. ಹಾಗೆಯೇ ಆ ಪರಂಪರೆಯನ್ನು ನಾವು ಮತ್ತೆ ಮತ್ತೆ ಇಂತಹ ಸಂದರ್ಭದಲ್ಲಿ ನೆನೆಯಬೇಕಾದಂಥ ಅಗತ್ಯ. ಪ್ರಾಚೀನ ಮಹಾಭಾರತದಲ್ಲಿ ಕರ್ನಾಟಕ ಅನ್ನೋ ಶಬ್ದ ಬಂದಿದೆ. ಕ್ರಿಸ್ತಶಕ 2ನೇ ಶತಮಾನದ ಶಿಲಪ್ಪದಿಗಾರಂ ಎಂಬ ತಮಿಳು ಕಾವ್ಯದಲ್ಲಿ ಕನ್ನಡಿಗರ್ ಕರುನಾಡಿಗರ್ ಅನ್ನೋ ಶಬ್ದ ಬರ್ತದೆ. 2500 ವರ್ಷಗಳ ಹಿಂದಿನ ಮಹಿಂಜದಾರೋ ಉತ್ಖನದಲ್ಲಿ ಬರೆದಿರ್ತಕ್ಕಂಥ ಚಿನ್ನದ ಆಭರಣಗಳ ಲೋಹ ಕೋಲಾರದಲ್ಲಿ ಸಿಕ್ಕಿದ್ದು ಅಂತ ಹೇಳ್ತಾರೆ. ಹಾಗೆ ಧಾರವಾಡದ ಬಳಿ ಹಳ್ಳಿಯೊಂದರಲ್ಲಿ 1100 ವರ್ಷಗಳ ಹಿಂದಿನ ಕಬ್ಬಿಣ ಸಿಕ್ಕಿದೆ. 2000 ವರ್ಷಗಳ ಹಿಂದಿನ ಬೌದ್ಧ ಶಾಸನಗಳಲ್ಲಿ ಕನ್ನಡ ಶಬ್ದ ಬಳಕೆಯಾಗಿದೆ. ಈಜಿಪ್ಟಿನ ಕೆಲವು ಆಕರ ಗ್ರಂಥಗಳಲ್ಲಿ ಬರತಕ್ಕಂಥ ಭಾಷೆ ಕನ್ನಡ ಅಂತ ಹೇಳಿ ಅನೇಕ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಒಂದು ಕಾಲದಲ್ಲಿ ಅಶೋಕ ಚಕ್ರವರ್ತಿ ನೆಲವನ್ನಾಳಿದ್ದಾನೆ. ಇತಿಹಾಸ ಪ್ರಸಿದ್ಧ ಶಾತವಾಹನ, ಪಲ್ಲವರು, ಕದಂಬರು, ಗಂಗರು, ರಾಷ್ಟ್ರ